ಹಲೋ ಟ್ರೇಡರ್ಸ್, ನಮಸ್ಕಾರ. ಲಾಸ್ಟ್ ವೀಕ್ ಕಂಪ್ಲೀಟ್ ಆಗಿದೆ. ಸೊ ಒಳ್ಳೆ ಪ್ರಾಫಿಟ್ಸ್ ಬುಕ್ ಮಾಡಿದ್ದೀವಿ. ಸೊ ಯಾವ ರೀತಿ ಮಾರ್ಕೆಟ್ ನೋಡಿರ್ತೀರಾ ನೀವೇ, ಸೆಲ್ ಸೈಡ್ ಮೂಮೆಂಟ್ ತುಂಬ ಆಯಿತು. ಒಳ್ಳೆ ಫಾಲ್ ಬಂದಿದೆ ಗೋಲ್ಡಲ್ಲಿ. ಸೊ ನೆಕ್ಸ್ಟ್ ವೀಕ್ ಯಾವ ರೀತಿ ಟ್ರೇಡ್ಸ್ ಪ್ಲ್ಯಾನ್ ಮಾಡಬೇಕು, ಯಾವ ರೀತಿ ಲೆವೆಲ್ಸ್ ಡ್ರಾ ಮಾಡ್ಕೋಬೇಕು, ಎಲ್ಲಿಂದ ಬೈಯಿಂಗ್ ಮಾಡಬೇಕು, ಎಲ್ಲಿಂದ ಸೆಲ್ಲಿಂಗ್ ಮಾಡಬೇಕು ಅಂತ ಸೊ ನಮ್ಮ ಈ ವೀಕೆಂಡ್ ಅನಾಲಿಸಿಸಲ್ಲಿ ನೋಡ್ಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಗೋಲ್ಡಲ್ಲಿ ಅನಾಲಿಸಿಸ್ ಮಾಡೋಣ. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ಗೋಲ್ಡ್ ಏನಾಗಿದೆ, ಸೊ ಓವರಾಲ್ ನೋಡ್ಬೋದು. ಡೈಲಿ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಒಂದು ಒಳ್ಳೆ ಫಾಲ್ ಬಂದಿದೆ. ಸೊ ಓವರಾಲ್ ಗೋಲ್ಡಲ್ಲಿ ಇನ್ನೂ ಬೇರಿಶ್ ಮೊಮೆಂಟಮ್ ಇದೆ, ಓಕೆನಾ. ಸೊ ಬುಲ್ಲಿಶ್ ಸೈಡ್ ಈ ಸದ್ಯಕ್ಕೆ ಬೇಡ. ಡೈಲಿ ಟೈಮ್ ಫ್ರೇಮಲ್ಲಿ ಬುಲ್ಲಿಶ್ ಇಲ್ಲ, ಬೇರಿಶ್ ಇದೆ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಏನಾಗಿದೆ, 4 ಅವರಲ್ಲಿ ನೀವು ನೋಡ್ಬೋದು ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿದೆ ಮುಂಚೆ ಮಾರ್ಕೆಟ್, ಓಕೆನಾ. ಸೊ ಈ ಗ್ಯಾಪ್ ಫಿಲ್ ಮಾಡೋಕ್ಕೆ ಬರೋ ಚಾನ್ಸಸ್ ತುಂಬ ಇದೆ ಗೋಲ್ಡ್, ಓಕೆನಾ. ಸೊ ಇದು ಒಂದೇ ಗ್ಯಾಪ್ ಬಿಟ್ಟಿರೋದು ಗೋಲ್ಡ್, ನೋಡ್ಬೋದು ನೀವು ಹೋಗ್ಬಿಟ್ಟು ಚಾರ್ಟಲ್ಲಿ. ಗೋಲ್ಡಲ್ಲಿ ಇದು ಒಂದೇ ಗ್ಯಾಪ್ ಇರೋದು. ಸೊ ಈ ಗ್ಯಾಪ್ ಫಿಲ್ ಮಾಡೋಕ್ಕೆ ಬಂದೇ ಬರುತ್ತೆ. ಸೊ ಅಲ್ಲಿ ತನಕ ವಿ ಕ್ಯಾನ್ ಸಿ ಗೋಲ್ಡ್ ಬೇರಿಶ್ ಸೈಡ್, ಓಕೆನಾ. ಸೊ ಸೆಲ್ ಸೈಡೇ ನೋಡೋಣ ಆದಷ್ಟು. ಸೊ 4 ಅವರು ನೋಡ್ಬೋದು ಒಳ್ಳೆ ಫಾಲ್ ಆಗಿದೆ. ಸೊ ಯಾವುದೇ ಥರದ ಬುಲ್ಲಿಶ್ ಮೂಮೆಂಟ್ ಇಲ್ಲ. ಸೊ 4 ಅವರ್ ಕೂಡ ಬೇರಿಶ್ ಇದೆ. ಸೊ 1 ಅವರ್ ಏನು ಮಾಡೋಣ. ಸೊ 4 ಅವರಲ್ಲಿ ನೀವೇನಾಗುತ್ತೆ ನೋಡ್ಬೋದು, ಒಳ್ಳೆ ಸೆಲ್ಲಿಂಗ್ ಪ್ರೆಷರೇ ಬರ್ತಿದೆ, ಓಕೆನಾ. ಸೊ 4 ಅವರಲ್ಲೂ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ 1 ಅವರ್ ಏನಾಗ್ತಿದೆ, ಸೊ 1 ಅವರ್ ಕೂಡ ಒಂದೊಳ್ಳೆ ಸೆಲ್ಲಿಂಗ್ ಪ್ರೆಷರ್ ಫಾರ್ಮ್ ಆಗ್ತಿದೆ. ಸೊ 1 ಅವರ್ ಕೂಡ ಸೆಲ್ಲಿಂಗ್ ಇದೆ. ಸೊ ಎಲ್ಲ ಟೈಮ್ ಫ್ರೇಮ್ ಸೆಲ್ಲಿಂಗ್ ಬೇರಿಶ್ ಮೂಮೆಂಟ್ ತೋರಿಸ್ತಿರ್ಬೇಕಾದ್ರೆ ಸೊ ನಾವೇನು ಮಾಡಬೇಕು, ಟ್ರೆಂಡ್ ಜೊತೆ ಹೋಗಬೇಕು. ಸೊ ಬೇರಿಶ್ ಟ್ರೆಂಡ್ ಆಗಿರೋದ್ರಿಂದ ಸೆಲ್ ಸೈಡ್ ಟ್ರೇಡ್ ನೋಡೋದು ತುಂಬ ಒಳ್ಳೆಯದು. ಸೊ ಸೆಲ್ ಸೈಡ್ ಲೆವೆಲ್ಸ್ ಯಾವ್ದ್ಯಾವ್ದು ನೋಡ್ಬೋದು ನಾವು ಮಂಡೇಗೆ ಅಂದರೆ, ಸೊ ಮಾರ್ಕೆಟ್ ಏನಾದರೂ 1 ಅವರಲ್ಲಿ ನೀವು ಸದ್ಯಕ್ಕೆ ಲೆವೆಲ್ಸ್ ನೋಡೋದಾದರೆ ಇಲ್ಲಿಂದ ಒಂದು ಸೆಲ್ಲಿಂಗ್ ಲೆವೆಲ್ ಬರುತ್ತೆ. ಸೊ ಬಟ್ ಮಾರ್ಕೆಟ್ ಅಷ್ಟು ದೂರ ಬರೋ ಚಾನ್ಸಸ್ ಇಲ್ಲ. 15 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗೋಣ. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ಬೋದು ನೀವು. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಏನಾಗಿದೆ, ಮಾರ್ಕೆಟು ಬೇರಿಶ್ ಸ್ಟ್ರಕ್ಚರ್ ಮಾಡಿದೆ ನೋಡಿ. ಸೊ 15 ಮಿನಿಟಲ್ಲಿ ಮಾರ್ಕೆಟ್ ಏನಾಗ್ತಿದೆ, ಬೇರಿಶ್ ಸೈಡ್ ಶಿಫ್ಟ್ ಆಗಿದೆ. ಸೊ ನಿಮಗೆ ಸದ್ಯಕ್ಕೆ ಬೇರಿಶ್ ಸೈಡ್ ಒಳ್ಳೆ ಟ್ರೇಡ್ ಬೇಕಂದರೆ ಇದು ಒಂದು ಒಳ್ಳೆ ಸೆಲ್ಲಿಂಗ್ ಲೆವೆಲ್ ಆಗಿರುತ್ತೆ. ಅದು ಬಿಟ್ಟರೆ ನಿಮಗೆ ಮತ್ತು ಇಲ್ಲಿಂದ ಒಂದು ಒಳ್ಳೆ ಸೆಲ್ಲಿಂಗ್ ಲೆವೆಲ್ ನೋಡ್ಕೋಬೋದು ನೀವು ಬೇಕಿದ್ರೆ. ಸೊ ಇದೆರಡೂ ಒಂದು ಸೆಲ್ಲಿಂಗ್ ಲೆವೆಲ್ ಆಗಿರುತ್ತೆ. ಸೊ ಗೋಲ್ಡಲ್ಲಿ ಮಾರ್ಕೆಟ್ ನಾಳೆ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಸೊ ಇಲ್ಲಿಂದ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಸೆಲ್ಲಿಂಗ್ ಮಾಡ್ಕೋಬೋದು, ಓಕೆನಾ. ಸೊ ಇದು ನಿಮ್ಮ ಸೆಲ್ಲಿಂಗ್ ಲೆವೆಲ್ಸ್ ಆಗಿರುತ್ತೆ. 5 ಮಿನಿಟ್ ನೋಡೋದಾದರೆ 5 ಮಿನಿಟಲ್ಲಿ ಸ್ವಲ್ಪ ಮಾರ್ಕೆಟ್ ಓಪನ್ ಆಗಿ ಸ್ಟೇಬಲ್ ಆಗಲಿ. ಸೊ 5 ಮಿನಿಟಲ್ಲಿ ಯಾವುದೇ ಥರದ ಸೆಲ್ಲಿಂಗ್ ಲೆವೆಲ್ಸ್ ಕಾಣಿಸ್ತಿಲ್ಲ. ಬಟ್ ಒಂದಿದೆ, ಬಟ್ ಅದು ತುಂಬ ರಿಸ್ಕಿ ಇದೆ. ಇಲ್ಲಿಂದ ಒಂದು ಮಾಡ್ಕೋಬೋದು ಬೇಕಿದ್ರೆ, ಸೆಲ್ಲಿಂಗ್ ಇದೆ ಇಲ್ಲಿಂದ, ಬಟ್ ಸ್ವಲ್ಪ ರಿಸ್ಕಿ ಆಗುತ್ತೆ. ಬೇಡ, ಇದೇನು ಬೇಡ, ಅವಶ್ಯಕತೆ ಇಲ್ಲ. ಸೊ 15 ಮಿನಿಟ್ ಟೈಮ್ ಫ್ರೇಮ್ಗೆ ವೆಯ್ಟ್ ಮಾಡಿ. ಸೊ 5 ಮಿನಿಟ್ ಏನು ಅಷ್ಟೊಂದು ಅಕ್ಯುರೇಟಾಗಿ ಕಾನ್ಫಿಡೆಂಟ್ ಬರ್ತಿಲ್ಲ ಲೆವೆಲ್ ಮೇಲೆ, ಓಕೆನಾ. ಓಕೆ. ಸೊ 5 ಮಿನಿಟಲ್ಲಿ ನೋಡೋದಾದರೆ, ಸೊ 5 ಮಿನಿಟಲ್ಲಿ ನಿಮಗೆ 15 ಮಿನಿಟಲ್ಲೇ ನೋಡ್ಬೋದು ನೀವು ಒಂದೊಳ್ಳೆ ಸೆಲ್ಲಿಂಗ್ ಲೆವೆಲ್ ಬರ್ತಿದೆ. ಸೊ ಅದು 5 ಮಿನಿಟಲ್ಲಿ ಹೋದರೆ ನಿಮಗೆ ಒಂದು ಸಪ್ಲೈ ಝೋನ್ ಬೇಡ, ಇದೇನು ಬೇಡ, ಅವಶ್ಯಕತೆ ಇಲ್ಲ. ಓಕೆ. ಸೊ 5 ಮಿನಿಟಲ್ಲಿ ನೋಡೋದಾದರೆ ಇಲ್ಲಿಂದ ಒಂದು ಸೆಲ್ಲಿಂಗ್ ಟ್ರೇಡ್ ಮಾಡ್ಕೋಬೋದು ನೀವು. ಸೊ ಇಲ್ಲಿಂದ ಒಂದೊಳ್ಳೆ ಸೆಲ್ ಟ್ರೇಡ್ ಕ್ಯಾಪ್ಚರ್ ಮಾಡ್ಬೋದು. ಸೊ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಇದು. ಸೊ ಇದೇ ರೀತಿ ಸೊ ಡೈಲಿ ಟೈಮ್ ಫ್ರೇಮ್ ಏನಾಗಿದೆ, 4 ಅವರ್ ಟೈಮ್ ಫ್ರೇಮ್ ಏನಾಗಿದೆ, 1 ಅವರಲ್ಲಿ ಏನಾಗಿದೆ ಮಾರ್ಕೆಟ್. ಸೊ ಗೊತ್ತಾಯಿತು ನಿಮಗೆ, ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ.
ಸೊ ಈಗ ಸದ್ಯಕ್ಕೆ ನಿಮಗೆ ಪ್ಲ್ಯಾನ್ ಆಗಿರೋದು ಅಂದರೆ 15 ಮಿನಿಟಲ್ಲಿ ಒಂದು ಸೆಲ್ಲಿಂಗ್ ಲೆವೆಲ್ ಇದೆ ಮತ್ತು ಸೆಕೆಂಡ್ ಸೆಲ್ಲಿಂಗ್ ಲೆವೆಲ್. ಸೊ ಇವಾಗೆ ನೀವು ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಈ ಲೆವೆಲ್ ಏನಾದರೂ ಟ್ಯಾಪ್ ಆದರೆ ಸೊ ಇಲ್ಲಿಂದ ಕೂಡ ನೀವು ಒಂದು ಸೆಲ್ ಟ್ರೇಡನ್ನು ಮಾಡ್ಕೋಬೋದು. ಓಕೆನಾ. ಸೊ ಈ ರೀತಿ ಗೋಲ್ಡ್ ಅನಾಲಿಸಿಸ್ ಇರುತ್ತೆ. ಸೊ ದಿಸ್ ವಿಲ್ ಬಿ ದ ಬೆಸ್ಟ್ ಸೆಲ್ಲಿಂಗ್ ಲೆವೆಲ್ 5 ಮಿನಿಟಲ್ಲಿ. ಓಕೆನಾ. ಸೊ ಈ ರೀತಿ ಗೋಲ್ಡ್ ಅನಾಲಿಸಿಸ್ ಇರುತ್ತೆ. ಸೊ ಮಾರ್ಕೆಟ್ ಓಪನ್ ಆಗಲಿ, ಸ್ವಲ್ಪ ಸ್ಟೇಬಲ್ ಆಗಲಿ, ಅಲ್ಲಿ ತನಕ ವೇಟ್ ಮಾಡಿ. ಸುಮ್ಮನೆ ಫೋಮೋನಲ್ಲಿ ಯಾವುದ್ಯಾವುದೋ ಟ್ರೇಡ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಇದು ನಿಮ್ಮ ಗೋಲ್ಡ್ನ ವೀಕೆಂಡ್ ಅನಾಲಿಸಿಸ್ ಆಗಿರುತ್ತೆ. ಸೊ ನೋಡೋಣ ಯಾವ ರೀತಿ ನಾಳೆಯಿಂದ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ, ಯಾವ ರೀತಿ ನಮ್ಮ ಲೆವೆಲ್ಸ್ನ ರೆಸ್ಪೆಕ್ಟ್ ಕೊಡುತ್ತೆ ಅಂತ. ಓಕೆನಾ. ಓಕೆ. ಸೊ ಅದೇ ರೀತಿ ನಿಮಗೆ ಗೋಲ್ಡ್ ಅನಾಲಿಸಿಸ್ ಆಯಿತು. ಕರೆನ್ಸಿಲಿ ನೋಡೋಣ ಅಂದರೆ GBP/USD. GBP/USD ಏನಾಗಿದೆ ಡೈಲಿ ಟೈಮ್ ಫ್ರೇಮಲ್ಲಿ. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ನೋಡ್ತಿರ್ಬೋದು ಒಂದು ಸ್ವಲ್ಪ ಸೆಲ್ಲಿಂಗ್ ಕಾಣಿಸ್ತಿದೆ. ಸೆಲ್ಲಿಂಗ್ ಪ್ರೆಷರ್ ತುಂಬ ಕಾಣಿಸ್ತಿದೆ ನನಗೆ. ಸೊ ಡೈಲಿ ಸೆಲ್ಲಿಂಗ್ ಇರೋದ್ರಿಂದ ನೋಡೋಣ. ಡೈಲಿಲಿ ಯಾವುದೇ ಲೆವೆಲ್ಸ್ ಕಾಣಿಸ್ತಿಲ್ಲ ಸದ್ಯಕ್ಕೆ ಸೆಲ್ಲಿಂಗ್ ಕಡೆ. 4 ಅವರ್ ಏನಾಗಿದೆ, 4 ಅವರ್ ಕೂಡ ಮಾರ್ಕೆಟ್ ನೋಡ್ಬೋದು ಒಂದು ಸೆಲ್ಲಿಂಗ್ ಲೆವೆಲಿಂದ ಮಾರ್ಕೆಟ್ ಫಾಲ್ ಆಗ್ತಿದೆ. ಸೊ ಸೆಲ್ಲಿಂಗ್ ಲೆವೆಲಿಂದ ಫಾಲ್ ಆಗ್ತಿರೋದ್ರಿಂದ ಸೊ ನಾವೇನು ಮಾಡೋಣ, 1 ಅವರಲ್ಲೂ ಸೆಲ್ಲಿಂಗ್ ಇದೆ, 4 ಅವರಲ್ಲೂ ಸೆಲ್ಲಿಂಗ್ ಇರೋದ್ರಿಂದ ಫಿಬ್ ಹಾಕೋಣ. ಫಿಬ್ಬಲ್ಲಿ ಯಾವುದು ಬರುತ್ತೆ ಅದನ್ನು ಮಾಡೋಣ ಅಷ್ಟೆ. ನೋಡಿ ಫಿಬ್ಬಲ್ಲಿ ಒಂದೊಳ್ಳೆ ಇಲ್ಲಿ ನೋಡಿ ಒಂದೊಳ್ಳೆ ಸಪ್ಲೈ ಝೋನ್ ಬರ್ತಿದೆ. ಸೊ ಇಲ್ಲಿಂದ ನಾವು ಸೆಲ್ ಮಾಡ್ಕೋಬೋದು. ಯಾವುದಿದು GBP/USD. ನಾಳೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಟ್ರೇಡ್ ಮಾಡ್ತೀರಾ ಅಂದರೆ ಇದೊಂದೊಳ್ಳೆ ಸೆಲ್ಲಿಂಗ್ ಲೆವೆಲ್. ಇಲ್ಲ ನಾನು ಆರಾಮಾಗಿ ಮಾರ್ಕೆಟ್ ಸೆಟಲ್ ಆಗಲಿ, ಸ್ಟೇಬಲ್ ಆಗಲಿ, ಆರಾಮಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ವೇಟ್ ಮಾಡಿ. ಸೊ ಸದ್ಯಕ್ಕೆ GBP/USDಲಿ ಅಷ್ಟು ಕಾನ್ಫಿಡೆಂಟ್ ಆಗಿರುವಂಥ ಲೆವೆಲ್ ಯಾವುದೂ ಕಾಣಿಸ್ತಿಲ್ಲ ಸದ್ಯಕ್ಕೆ. 15 ಮಿನಿಟಲ್ಲಿ ಇದು ಒಂದಿದೆ. ಸೊ ಇದೊಂದು ಮಾರ್ಕ್ ಮಾಡ್ಕೊಂಡಿರಿ. ಇಲ್ಲಿಂದ ಒಂದು ಸೆಲ್ಲಿಂಗ್ ನೋಡ್ಕೋಬೋದು ಬೇಕಿದ್ರೆ. ಇಲ್ಲ ಅಂದರೆ ನಿಮಗೆ 1 ಅವರಲ್ಲಿ ಯಾವುದೂ ಇಲ್ಲ ಸದ್ಯಕ್ಕೆ. ನೋಡೋಣ, ಫಾರ್ಮ್ ಆಗಲಿ, ಮಾರ್ಕೆಟ್ ಫಾರ್ಮ್ ಆದಮೇಲೆ ನೋಡೋಣ. ಓಕೆನಾ. ಓಕೆ. ಸೊ ಅದು ಬಿಟ್ಟರೆ ನಿಮಗೆ EUR/USD. EUR/USD ಕೂಡ ಏನಾಗಿದೆ, ಡೈಲಿ ಟೈಮ್ ಫ್ರೇಮ್ ಈಸ್ ಆಲ್ಸೋ ನೋಡ್ಬೋದು ಬೇರಿಶ್. ಓಕೆ. ಸೊ EUR/USD ನೋಡೋದಾದರೆ ನೀವು ಸದ್ಯಕ್ಕೆ ನಿಮ್ಗೆ ಇಲ್ಲಿ ಯಾವುದು ಲೆವೆಲ್ಸ್ ಕಾಣಿಸ್ತಿಲ್ಲ. ಓಕೆ. ಸೊ EUR/USD ಸೆಲ್ಲಿಂಗ್ ಲೆವೆಲ್ ಬಂದ್ಬಿಟ್ಟು ಇಲ್ಲಿದೆ ನೋಡ್ಬೋದು. ಒಂದೊಳ್ಳೆ ಸೆಲ್ಲಿಂಗ್ ಲೆವೆಲ್ ಕಾಣಿಸ್ತಿದೆ ಇಲ್ಲಿ ನನಗೆ. ಸೊ ಬೇಕಿದ್ರೆ ಇಲ್ಲಿಂದ ಯು ಕ್ಯಾನ್ ಸೆಲ್. ಇಲ್ಲಿವರೆಗೂ ವೇಟ್ ಮಾಡಿ. ಇಲ್ಲಿಂದ ಒಂದೊಳ್ಳೆ ಸೆಲ್ಲಿಂಗ್ ಕಾಣುತ್ತೆ. ಸೊ ಅಲ್ಲಿಂದ ಒಂದೊಳ್ಳೆ ಸೆಲ್ಲಿಂಗ್ ಮಾಡೋಣ. ಸೊ 4 ಅವರಲ್ಲೂ ಬೇರಿಶ್ ಇದೆ. ಸೊ 1 ಅವರಲ್ಲೂ ಬೇರಿಶ್ ಇದೆ. ಡೈಲಿನೂ ಬೇರಿಶ್ ಇದೆ. ಸೊ ನೋಡೋಣ 1 ಅವರಲ್ಲಿ ಈ ಲೆವೆಲ್ಗೆ ಬಂದರೆ ಟ್ರೇಡ್ ಮಾಡೋಣ. ಇಲ್ಲಾಂದರೆ ನಾಳೆ ಅಪ್ಡೇಟ್ ಮಾಡ್ತೀನಿ ಏನಾಗುತ್ತೆ ಮಾರ್ಕೆಟಲ್ಲಿ ಅಂತ. ಓಕೆನಾ. ಸೊ EUR/USD ಪ್ಲ್ಯಾನ್ ಇಷ್ಟಿದೆ. USD/JPY ಬಂದ್ಬಿಟ್ಟು ಡೈಲಿ ಟೈಮ್ ಫ್ರೇಮಲ್ಲಿ ಓಕೆ. ಡೈಲಿ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಏನಾಗಿದೆ, ಸ್ವಲ್ಪ ಬುಲ್ಲಿಶ್ ಕಡೆ ರಿಯಾಕ್ಟ್ ಆಗ್ತಿದೆ. ಇಲ್ಲಿ ಸದ್ಯಕ್ಕೆ ಯಾವುದು ಲೆವೆಲ್ಸ್ ಇಲ್ಲ. 1 ಅವರಲ್ಲಿ ನೋಡೋದಾದರೆ ಓಕೆ, 1 ಅವರಲ್ಲಿ ನೋಡೋದಾದರೆ ಈ ಲೆವೆಲ್ಸ್ ಇದೆ. ಸೊ 1 ಅವರಲ್ಲಿ ಈ ಲೆವೆಲ್ಗೆ ಏನಾದರೂ ಬಂದರೆ ವಿ ಕ್ಯಾನ್ ಬೈ. ಓಕೆನಾ. EUR/USD ಒಂದು ಒಳ್ಳೆ ಬೈಯಿಂಗ್ ಲೆವೆಲ್ ಇದೆ. ಸೊ ಈ ರೀತಿ USD/JPY ಅನಾಲಿಸಿಸ್ ಆಗಿರುತ್ತೆ. ಸೊ ಇದೇ ರೀತಿ ಪ್ಲ್ಯಾನ್ ಮಾಡಿದ್ದೀವಿ, ನೋಡೋಣ. ಸೊ ಮಾರ್ಕೆಟ್ ಯಾವ ರೀತಿ ನಾಳೆ ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗುತ್ತೋ, ಗ್ಯಾಪ್ ಡೌನ್ ಓಪನ್ ಆಗುತ್ತೋ, ಮಂಡೆಯಿಂದ ಗೊತ್ತಾಗುತ್ತೆ ಮಾರ್ಕೆಟ್ ಮೂಮೆಂಟ್. ಸೊ ಮತ್ತೆ ಏನಾದರೂ ಮಾರ್ಕೆಟಲ್ಲಿ ಲೆವೆಲ್ಸ್ ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಸೊ ನಮ್ಮ ಟೆಲಿಗ್ರಾಮ್ ಕಮ್ಯುನಿಟಿ ಜಾಯ್ನ್ ಆಗಿ. ಸೊ ಕರೆನ್ಸಿ ಪೇರ್ಸ್ ಮತ್ತು ಗೋಲ್ಡಲ್ಲಿ ಈ ರೀತಿ ಅನಾಲಿಸಿಸ್ ಆಗಿರುತ್ತೆ, ವೀಕೆಂಡ್ ಅನಾಲಿಸಿಸ್. ಸೊ ಈ ರೀತಿ ಲೆವೆಲ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡೋಣ ಮಂಡೇ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಲಾಸ್ಟ್ ವೀಕ್ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಪ್ರಾಫಿಟ್ ಬುಕ್ ಮಾಡಿದ್ರು, ನೀವು ಬುಕ್ ಮಾಡಬೇಕು ಅಂದರೆ ಸೊ ಬೇಗ ಟ್ರೇಡಿಂಗ್ ಟೇಲ್ಸ್ ಕಮ್ಯುನಿಟಿನ ಜಾಯ್ನ್ ಆಗಿ ಪ್ರಾಫಿಟ್ಸ್ ಬುಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ವೀಕೆಂಡ್ ಅನಾಲಿಸಿಸ್. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ. ಸೊ ಸಿಗೋಣ ಮಂಡೇ ಲೈವ್ ಸ್ಟ್ರೀಮ್ಸಲ್ಲಿ. ಓಕೆ, ಥ್ಯಾಂಕ್ ಯು.